ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ತಾಂಡವ್ ಬಂದು ಭಾಗ್ಯನ ಕೇಳ್ತಾ ಇರ್ತಾನೆ, ನಿಂಗೇನೂ ಆಗಿಲ್ಲ ಅಲ್ವಾ ಭಾಗ್ಯ, ನೀನು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಆಗ ಹೌದು ನನಗೇನೂ ಆಗಿಲ್ಲ, ಯಾಕೆ ಹೀಗೆಲ್ಲ ಕೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಅದೇನೂ ಇಲ್ಲ ಅಂತ ಹೇಳಿ ಗಾಡಿನ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೇಳಿ ನೋಡ್ತಾ ಇರ್ತಾನೆ. ಅದೇ ಟೈಮಿಗೆ ಈ ಕಡೆಯಿಂದ ಒಂದು ಲಾರಿ ಬಂದುಬಿಡುತ್ತೆ. ಅದನ್ನ ನೋಡಿ ಅವಳು ಭಯ ಪಡ್ಕೊಂಡು ಹಾಗೆ ನಿಂತಿರ್ತಾಳೆ. ಅಷ್ಟರಲ್ಲಿ ಆದಿ ಬಂದು ಈ ಕಡೆ ತಳ್ಳಿಬಿಡ್ತಾನೆ. ಅವನು ಆ ಕಡೆ ಪಾಸ್ ಆಗಿಬಿಡ್ತಾನೆ ಲಾರಿ. ಅವನು ಭಾಗ್ಯ ಏನಾಗಿದೆ, ಮೈ ಮರೆತು ಈ ರೀತಿ ನಿಂತಿದ್ದೀರಾ, ಅವನು ಏನಾದರೂ ಬಂದು ಹೆಚ್ಚು ಕಡಿಮೆ ಆಗಿಬಿಟ್ಟಿತ್ತು ಅಂತ ಹೇಳಿದಾಗ ಅದು ಸಾರಿ ಆದಿಯವರೇ, ಅದು ಡೆಲಿವರಿಗೆ ಟೈಮ್ ಆಗ್ತಿತ್ತು ಅಲ್ವಾ, ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಂತಿದ್ದೆ, ಆದರೆ ಈಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಹೇಳಿದಾಗ ಭಾಗ್ಯ ನಿನ್ಗೆ ಹೇಗೇನೋ ಆಗಿಲ್ಲ ಅಲ್ವಾ ಅಂತ ಹೇಳಿ ತಾಂಡವ್ ಕೂಡ ಕೇಳ್ತಾ ಇರ್ತಾನೆ. ಆಗ ಭಾಗ್ಯ ತುಂಬಾ ಗಾಬರಿ ಆಗಿರೋದನ್ನ ನೋಡ್ಬಿಟ್ಟು ಹೋಗಿ ನೀರು ತೊಗೊಂಡು ಬಂದು ಕೊಡ್ತಾನೆ. ಆಗ ಭಾಗ್ಯ ನೀವೇನು ಭಯ ಪಡ್ಕೊಬೇಡಿ, ಮೊದಲು ಇದನ್ನೆಲ್ಲ ಗಾಡಿಗೆ ತಂದಿಡೋಣ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ತಾಂಡವ್ ಕೂಡ ಸಹಾಯ ಮಾಡ್ತಾನೆ. ಎಲ್ಲನೂ ಗಾಡಿಗೆ ಹಾಕ್ಕೊಂಡು ಅಲ್ಲಿಂದ ಭಾಗ್ಯನ ಕರ್ಕೊಂಡು ಹೊರಟೋಗ್ಬಿಡ್ತಾನೆ. ತಾಂಡವ್ನ ತಿರುಗು ಕೂಡ ಅವರಿಬ್ಬರು ಪಾಪ ನೋಡೋದೇ ಇಲ್ಲ, ಹಾಗೆ ಹೋಗ್ತಾರೆ. ಇವನು ಅಲ್ಲೇ ನಿಂತ್ಕೊಂಡಿರ್ತಾನೆ. ಅರೆ ಈ ಗಾಡಿ ಈಗ ಸದ್ಯಕ್ಕೆ ಸ್ಟಾರ್ಟ್ ಆಗೋದು ಕಾಣಿಸಲ್ಲ ಅನಿಸುತ್ತೆ, ತಳ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ತಳ್ಕೊಂಡು ಬರ್ತಾ ಇರ್ತಾನೆ. ತಳ್ಳಿ ಸುಸ್ತಾಗ್ಬಿಡುತ್ತೆ, ದಿಬ್ಬ ಎಲ್ಲ ಇರುತ್ತೆ. ಆಗೊಂದು ಹತ್ರ ಕೂತ್ಕೋತಾನೆ. ಆಗ ಶ್ರೇಷ್ಠ ಫೋನ್ ಮಾಡ್ತಾಳೆ, ಹಾಯ್ ಬೇಬಿ ಹೇಗಿದ್ಯಾ ಅಂತ ಹೇಳಿದಾಗ ಏಯ್ ಏನೇ ಪದೇ ಪದೇ ಇರಿಟೇಟ್ ಮಾಡೋದಕ್ಕೆ ಫೋನ್ ಮಾಡ್ತೀಯ ಅಂತ ಹೇಳಿದಾಗ ಇರಿಟೇಟ್ ಅಲ್ಲ, ಏನು ನೀನು ಹೆಂಡ್ತಿ ಆದಿ ಬಂದು ಕರ್ಕೊಂಡು ಹೋಗಿದ ತಕ್ಷಣ ನಿನ್ನ ನಡು ನೀರಲ್ಲಿ ಬಿಟ್ಟು ಹೊರಟೆ ಹೋದ್ಲು, ಆದರೂ ನಿನಗೂ ಸ್ವಲ್ಪನೂ ಕೂಡ ಬುದ್ಧಿ ಇಲ್ಲ ಅಲ್ವಾ, ಅವಳಿಂದನೇ ಹೋಗ್ತಾ ಇದೆಯಾ ಅಂತ ಹೇಳಿದಾಗ ಅದೆಲ್ಲ ನಿನಗೆ ಬೇಡದೇ ಇರೋ ವಿಚಾರ, ಇದನ್ನೆಲ್ಲ ಸರಿ ಇರೋದಿಲ್ಲ ಶ್ರೇಷ್ಠ, ತುಂಬ ಅತಿಯಾಗಿ ಆಡ್ತಾ ಇದೆಯಾ ನೀನು ಅಂತ ಹೇಳಿದಾಗ ನಾನು ಏನೂ ಅತಿಯಾಗಿ ಆಡ್ತಾ ಇಲ್ಲ ತಾಂಡವ್, ಆದರೆ ನೀನು ಮಾಡ್ತಾ ಇರೋದು ಮಾತ್ರ ಅತಿಯಾಗಿದೆ ಅನಿಸುತ್ತೆ ಅಂತ ಹೇಳಿದಾಗ ನೋಡು ಶ್ರೇಷ್ಠ ಇದೆಲ್ಲ ಸರಿ ಬರೋದಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನೋಡು ಇವಾಗೇನು ಆ ಆದಿ ಬಂದು ಆ ಭಾಗ್ಯನ ಕಾಪಾಡ್ಬಿಟ್ಟ, ನೀವಿಬ್ಬರು ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ, ಅದೆಲ್ಲ ಚಾನ್ಸ್ ಇಲ್ಲ. ನಾನೇನಾದರೂ ಮನ್ಸು ಮಾಡಿತ್ತು ಅಂತಂದರೆ ಒಂದೇ ಒಂದು ಸಲ ನಿಮ್ಮ 3 ಜನದ ಮುಗಿಸ್ಬಿಡ್ಬೋದಾಗಿತ್ತು, ಆದರೆ ನಾನೇ ಬೇಡ ಅಂತ ಹೇಳಿ ಒಂದೇ ಸಲ ನಿಮಗೆಲ್ಲ ಈ ರೀತಿ ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ನೀವು ಆರಾಮಾಗಿರ್ತೀರ ಅಲ್ವಾ, ಆದರೆ ನಿಮ್ಮ ಜೀವನದಲ್ಲಿ ಆರಾಮು ನೆಮ್ಮದಿ ಸಂತೋಷ ಯಾವುದೂ ಇರಬಾರ್ದು. ನಿಮಗೆ ಪ್ರತಿದಿನ ಇದೇ ರೀತಿಯಾಗಿ ಒಂದು ಚಾಲೆಂಜನ್ನು ಕೊಡ್ತಾ ಇರ್ತೀನಿ, ನೀವು ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಾನೇ ಇರಬೇಕು ಅಂತ ಹೇಳಿದಾಗ ಶ್ರೇಷ್ಠ ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡ, ಶಟ್ ಅಪ್ ತಾಂಡವ್, ನಿನ್ನ ಕೈಯಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ, ಬರೀ ನೀನು ಹೀಗೆ ಕೈಲಾಗದೇ ಇರೋರು ಮೈ ಪರ್ಚ್ಕೊಂಡ್ರು ಅಂತ ಹೇಳ್ತಾರಲ್ವಾ, ಅದೇ ಥರ ಅಷ್ಟೇ, ಯಾವಾಗ ನೋಡಿದ್ರು ನಾನು ಹಾಗೆ ಮಾಡಿಬಿಡ್ತೀನಿ ಹೀಗೆ ಮಾಡಿಬಿಡ್ತೀನಿ ಅಂತ ಹೇಳಿ ನಿನ್ನ ಕೈಯಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಕಣೋ, ಈ ಶ್ರೇಷ್ಠ ಕೊಡೋ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡಿಕೊಂಡು ಅದನ್ನು ನೀನು ಫೇಸ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಫೋನ್ ಮಾಡಿ ಕಟ್ ಮಾಡ್ತಾಳೆ. ಬಾಯ್ ಬೇಬಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇವನಿಗೆ ಕೋಪ ಬಂದುಬಿಡುತ್ತೆ. ಅದಾದಮೇಲೆ ಗಾಡಿನ ಪಾಪ ಒಬ್ಬನೇ ತಳ್ಕೊಂಡು ಮನೆ ಹತ್ರ ಬರ್ತಾ ಇರ್ತಾನೆ. ಅದೇ ಟೈಮಿಗೆ ತನ್ವಿ ನೋಡಿಬಿಡ್ತಾಳೆ. ತನ್ವಿ ನೋಡಿದ ತಕ್ಷಣ ಪಾಪ ಏನು ಪಾಪ ಏನಿದು, ನೀವ್ಯಾಕೆ ಗಾಡಿನೆಲ್ಲ ತಳ್ಕೊಂಡು ಬರ್ತಾ ಇದ್ದೀರಾ ಅಂತ ಹೇಳಿದಾಗ ಅದು ಗಾಡಿ ಕೆಟ್ಟೋಗ್ಬಿಟ್ಟಿತ್ತು ತನ್ವಿ, ಅದಕ್ಕೆ ತಳ್ಕೊಂಡು ಬಂದೆ. ಅದು ಸರಿ ಅಮ್ಮ ಎಲ್ಲೋದ್ರು ಅಂತ ಹೇಳಿದಾಗ ಅದು ಅವಳು ಡೆಲಿವರಿ ಕೊಡ್ತಿತ್ತಲ್ವ, ಅದಕ್ಕೆ ಹೋದ್ಲು ಅಂತ ಹೇಳಿದಾಗ ಹೇಗೆ ಪಾಪ ಅಮ್ಮ ಹೀಗೆಲ್ಲ ಹೇಗೆ ಮಾಡಿಬಿಟ್ರು, ನಿಮ್ಮನ್ನು ಈ ರೀತಿ ಬಿಟ್ಬಿಟ್ಟು ಅವರೊಬ್ಬರೇ ಹೇಗೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳಿದಾಗ ಅರೆ ಇವಾಗ ಏನು ಮಾಡೋದು ಅಂತ ಹೇಳಿದಾಗ ಎಲ್ಲಪ್ಪ ಎಲ್ಲಿ ಭಾಗ್ಯ ಎಲ್ಲೋದ್ಲು, ಅವಳನ್ನು ಏನು ಮಾಡ್ಬಂದೆ ಅಂತ ಹೇಳಿದಾಗ ಅಯ್ಯೋ ಅಮ್ಮ ಹಾಗೆಲ್ಲ ಏನೂ ಇಲ್ಲ, ಅವಳು ಡೆಲಿವರಿ ಕೊಡೋದಕ್ಕೆ ಹೋದ್ಲು ಅಂತ ಹೇಳಿದಾಗ ಇದರಲ್ಲೂ ತಮ್ಮದೇ ಏನಾದರೂ ಕಿತಾಪತಿ ಕೈವಾಡ ಇದೆಯೋ ಹೇಗೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಚೆ ಇವಾಗೇನಾದರೂ ನಾನು ಶ್ರೇಷ್ಠನೇ ಇದನ್ನೆಲ್ಲ ಮಾಡಿದ್ಲು ಅಂತ ಹೇಳಿಬಿಟ್ರೆ ಅಮ್ಮಂಗೆ ನನ್ನ ಮೇಲೆ ತುಂಬಾ ಕೋಪ ಬರುತ್ತೆ, ಈಗ ನನ್ನನ್ನು ಮನೆಯಿಂದ ಆಚೆ ಹಾಕೋದಕ್ಕೆ ಒಳ್ಳೆ ಚಾನ್ಸ್ ಸಿಕ್ತು ಅಂತ ಹೇಳಿ ಅಂದ್ಕೊಂಡ್ಬಿಡ್ತಾರೆ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಭಾಗ್ಯ ಡೆಲಿವರಿ ಕೊಟ್ಟಿರ್ತಾರಲ್ವ, ಅಲ್ಲಿಗೆ ಬಂದು ನಿಂತ್ಕೊಂಡಿರ್ತಾರೆ. ಅವರು ಹೊರಗಡೆಯಿಂದ ಬಂದ ತಕ್ಷಣವೇ ಸರ್ ಊಟ ಎಲ್ಲ ಹೇಗಿತ್ತು ಸರ್, ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಸರ್, ಸಾರಿ ಸರ್ ಲೇಟಾಗಿದ್ದಕ್ಕೆ, ಇಲ್ಲ ಬಿಡಿ ಸರ್ ತುಂಬಾ ಕರೆಕ್ಟ್ ಟೈಮಿಗೆ ತಂದು ಕೊಟ್ಟಿದ್ದೀರಾ, ಎಲ್ಲರೂ ಕೂಡ ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಹೇಳ್ತಾ ಇದ್ರು ಅಂತ ಹೇಳಿದಾಗ ಓಹ್ ಹೌದಾ ಥ್ಯಾಂಕ್ ಯು ಸರ್, ಸರ್ ಮತ್ತೇನಾದರೂ ಫಂಕ್ಷನ್ ಆಯಿತು ಅಂತ ಅಂದರೆ ನಿಮ್ಮ ಕಡೆಯಿಂದನೇ ಆರ್ಡರ್ ಮಾಡಿಸ್ತೀನಿ, ಮೇಡಮ್ ಯಾಕೆ ತುಂಬ ಡಲ್ಲಾಗಿದ್ದಾರೆ ಅನಿಸುತ್ತೆ ಅಂತ ಹೇಳಿದಾಗ ಏನಿಲ್ಲ ಅವ್ರು ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದಾರೆ ಸರ್, ತಗೊಳ್ಳಿ ಸರ್ ಬ್ಯಾಲೆನ್ಸ್ ಪೇಮೆಂಟ್ ಚೆಕ್ಕು ಅಂತ ಹೇಳಿ ಕೊಡ್ತಾರೆ. ಭಾಗ್ಯ ಯಾಕೆ ರೀತಿ ಬೇಜಾರಾಗಿದ್ದೀರಾ, ಏನಾಯಿತು ಅಂತ ಹೇಳಿ ಕೇಳ್ತಾರೆ. ಆಗ ಹಾಗೆಲ್ಲ ಏನೂ ಇಲ್ಲ, ನನಗೆ ತುಂಬಾ ಬೇಜಾರಾಗ್ತಾ ಇರೋ ಕಾರಣ ಏನು ಅಂತಂದರೆ ತಾಂಡವರು ಅಲ್ಲಿಗೆ ಬಂದ ತಕ್ಷಣ ನಿನಗೇನೂ ಆಗಿಲ್ಲ ಅಲ್ವಾ, ನೀನು ಹುಷಾರಾಗಿದೆಯಲ್ವಾ ಅಂತ ಕೇಳಿದ್ರು, ಅದ ಸ್ವಲ್ಪ ಹೊತ್ತಿಗೆ ಈ ಲಾರಿ ಕಡೆಯಿಂದ ಈ ರೀತಿ ಆಯಿತು, ಅದಕ್ಕೆ ನನಗೇನು ಒಂಥರ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಹಾಗಿದ್ರೆ ಇದೆಲ್ಲದರಿಂದನೂ ತಾಂಡವ ಇದ್ದಾನೆ ಅನಿಸುತ್ತೆ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಅವನು ಬೈಯೋದಕ್ಕೆ ಹೋಗ್ತಾ ಇರ್ತಾನೆ. ಅದೇವ್ರೆ ಬೇಡ, ಮನೆಯಲ್ಲಿ ಈಗಾಗಲೇ ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇದ್ದೀವಿ, ಇದರಲ್ಲಿ ತಾಂಡವರೇ ಇದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ, ತಾಂಡವರು ಅಲ್ಲಿ ಬಂದಿದ್ರೆ
ಅವ್ರು ಬಂದ ತಕ್ಷಣವೇ ಗಾಡಿ ಕೆಟ್ಟೋಗಿರೋದನ್ನ ನೋಡಿ ಅಲ್ಲೇ ನಿಂತ್ಕೊಂಡು ನನಗೆ ಯಾಕೆ ಸಹಾಯ ಮಾಡ್ತಾಯಿದ್ರು ಹೇಳಿ, ಸುಮ್ಮನೆ ಅವ್ರ ಮೇಲೆ ಅನುಮಾನ ಪಡೋದು ತಪ್ಪಾಗುತ್ತೆ ಅಂತ ಹೇಳಿದಾಗ, ಸರಿ ಆಯಿತು, ನಿಮ್ಮ ಬೇಜಾರಾಗೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ, ನೀವು ಬನ್ನಿ ಅಂತ ಹೇಳ್ತಾನೆ. ಎಲ್ಲಿಗೆ ಅಂತ ಹೇಳಿದಾಗ, ನೀವು ಬನ್ನಿ ನಾನು ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸರಿ ಆಯಿತು ಅಂತ ಹೇಳಿ ಈ ಕಡೆ ಇವರು ಶಾಸ್ತ್ರ ಕೇಳೋದಕ್ಕೆ ಹೋಗಿದ್ದವರು ಮನೆ ಹತ್ರ ಬರ್ತಾರೆ. ಆಟೋದವನು 4 ರೂಪಾಯಿ ಚೇಂಜ್ ಇಲ್ಲ ಅಂತ 100 ರೂಪಾಯಿ ಇಸ್ಕೊಂಡ್ಬಿಡ್ತಾನೆ. ಅಬ್ಬಬ್ಬಬ್ಬ 4 ರೂಪಾಯಿ ಚೇಂಜ್ ಇಲ್ಲ ಅಂತ ಇಸ್ಕೊಂಡ್ಬಿಟ್ಟಿನಲ್ಲ, 4 ರೂಪಾಯಿ ನಮಗೇನು ಸುಮ್ಮನೆ ಬರುತ್ತಾ ಅಂತ ಹೇಳ್ಬಿಟ್ಟು ಅವಳು ಬೈಕೋತಾ ಇರ್ತಾಳೆ. ಅಷ್ಟರಲ್ಲಿ ವಿಠಲ್ರವರು ಮತ್ತು ಧರ್ಮರಾಜ್ರವ್ರು ಬರ್ತಾರೆ. ಬಂದ ತಕ್ಷಣ ಏನಿದು ಇಬ್ಬರು ಅತ್ತೆ ಸೊಸೆಯರು ಬಿಗ್ತಿರು ಎಲ್ಲೋ ಹೋಗಿ ಬರ್ತಾ ಇದ್ದಾರೆ ಅನಿಸುತ್ತೆ, ನಾವೊಂದು ಇಂಪ್ಲಿಮೆಂಟ್ ಕೆಲಸಕ್ಕೆ ಹೋಗಿದ್ವಿ. ಓಹ್ ಇಂಪ್ಲಿಮೆಂಟ್ ಕೆಲಸ ಕುಸುಮಾ, ಅದು ಇಂಪಾರ್ಟೆಂಟ್. ಅದೇ ಕೆಲಸಕ್ಕೆ ಹೋಗಿದ್ವಿ. ಏನು ಎಲ್ಲ ಸರಿ ಹೋಯ್ತಾ? ಹೌದು, ನಾವು ಹೇಳ್ದಾಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಅವ್ರ ಜೀವನ ನಾವು ಅಂದ್ಕೊಂಡಿರೋ ಥರನೇ ಆಗುತ್ತಂತೆ ಅಂತ ಹೇಳಿದಾಗ, ಹೌದೌದು ಇವ್ರು ಹೇಳ್ತಾ ಇರೋದು ಸರಿ, ಅವ್ರು ಹೇಳಿದ್ದು ಅವಳ ಜೀವನ ನಾನು ಅಂದ್ಕೊಂಡಿರೋ ಥರ ಆಗುತ್ತೆ ಅಂತ ಹೇಳಿದ್ರು ಅಂತ ಹೇಳಿದಾಗ, ನೋಡಿ ಸುಮ್ಮನೆ ಏನೇನೋ ಮಾತಾಡೋದಕ್ಕೆ ಹೋಗ್ಬಿಡಿ. ಅವ್ರು ಹೇಳಿದ್ದು ಅವಳ ಜೀವನ ನೆಮ್ಮದಿಯಾಗಿರುತ್ತೆ, ಏನಾಗಬೇಕು ಅದಾಗುತ್ತೆ ಅಂತ ಹೇಳಿ. ಹೌದೌದು ಅವ್ರು ಅದನ್ನೇ ಹೇಳಿದ್ದು, ಅದು ನನ್ನ ಪರವಾಗಿತ್ತು ಅಷ್ಟೇ ಅಂತ ಹೇಳಿದಾಗ, ಅದು ಏನಾಯಿತು ಅಂತ ಹೇಳಿಬಿಟ್ಟು ಸ್ವಲ್ಪ ನನಗೂ ವಿಚಾರ ಹೇಳ್ತೀರಾ? ಏನು ಗೊತ್ತು ನಿಮಗೆ, ಏನು ಗೊತ್ತು ಅಂತ ಎಲ್ಲ ಹೇಳಬೇಕು ಅಂತ ಹೇಳಿದಾಗ, ನೋಡಿ ಬಿಗ್ರೆ ಇದಕ್ಕೆ ನಾನು ಸುಮ್ಮನೆ ನಿಂತ್ಕೊಂಡಿದ್ದು, ಇವರಿಬ್ಬರು ಮಧ್ಯೆ ಹೋದರೆ ನಮ್ಮನ್ನು ಚಪಾತಿ ಥರ ಚಚ್ಚಿಬಿಡ್ತಾರೆ ಅಷ್ಟೇ. ಅದಕ್ಕೆ ನಡೀರಿ ನಾವು ಅಂಗಡಿ ಕಡೆ ಹೋಗೋಣ. ಅಂಗಡಿ ಕಡೆ ಹೊರಟ್ಬಿಟ್ರೆ ನಾವು ಈಗೇನ ಬಂದಿದ್ದೀವಿ, ಸ್ವಲ್ಪ ಸುಧಾರಿಸ್ಕೊಂಡು ಈ ಕಡೆ ಬರ್ತೀವಿ ಕ್ಯಾಂಟ್ರಿಂಗ್ ಕಡೆಗೆ, ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರಿ ಅಂತ ಹೇಳಿ ಅವರಿಬ್ಬರು ಒಳಗಡೆ ಹೋಗ್ತಾರೆ. ಒಳಗಡೆಗೆ ಹೋಗಿದ ತಕ್ಷಣ ಒಬ್ಬರು ಮುಖ ಒಬ್ಬರು ನೋಡಿಕೊಂಡು ಮುತ್ತಿ ಎಲ್ಲ ತಿರುಗಿಸ್ಕೊಂಡು ಸೋಫಾ ಮೇಲೆ ಕುತ್ಕೋತಾರೆ. ನನ್ನ ನೀನು ಗೆಲ್ಲಲಾರೆ ಅಂತ ಹೇಳಿ ಸುನಂದ ಹಾಡಾಗ್ತಾಳೆ. ಆಮೇಲೆ ಇವಳು ಕೂಡ ಒಂದು ಹಾಡಾಗ್ತಾ ಇರ್ತಾಳೆ. ಆಗ ಹೇಳಿದ್ದು ಅರ್ಥ ಆಯ್ತಾ? ತಾಂಡವ್ ಜೊತೆನೇ ಭಾಗ್ಯ ಚೆನ್ನಾಗಿರೋದು, ಆದರೆ ನಿಮಗೆ ಗೊತ್ತಿಲ್ಲ ತಾಂಡವ್ ಜೊತೆ ಇದ್ದರೆ ಭಾಗ್ಯ ಚೆನ್ನಾಗಿರಲ್ಲ ಅಂತಲೇ ನಾನು ಆ ದಿನ ಹುಡುಕಿರೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೋಡೋಣ, ಚಾಲೆಂಜ್ ಕೊಟ್ಟಿದ್ರಿ ಅಲ್ವಾ, ಚಾಲೆಂಜಲ್ಲಿ ಉಳ್ಕೊಂಡಿರೋದು ಇನ್ನು 2 ದಿನ, ಅವನು ಏನೂ ತಪ್ಪು ಮಾಡಿದ್ದಾನೆ ಅಂತ ಸಾಧಿಸೋದಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿದಾಗ, ಹೌದಲ್ವಾ ಸುನಂದವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಇನ್ನು 2 ದಿನ ಉಳ್ಕೊಂಡಿರೋದು, ಅವನು ಏನೂ ತಪ್ಪು ಮಾಡಿಲ್ಲ ಅಂತ ನಾನು ಹೇಗೆ ಹೇಳಿ ಅಂತ ಹೇಳಿದಾಗ, ಏನಾದರೂ ಮಾಡಬೇಕು, ಇಲ್ಲಾಂದರೆ ನಾವು ಆ ಮನೆಗೆ ಹೋಗ್ಬೇಕಾಗುತ್ತಲ್ಲ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಈ ಕಡೆ ಇವನು ಬಂದ್ಬಿಟ್ಟು ಮಲ್ಲಿಗೆ ಹೂ ತೊಗೊಂಡು ಕಾರಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಏನಿದು ದೇವ್ರೆ ಅಂತ ಹೇಳಿದಾಗ, ಅದು ಇವತ್ತೊಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಲ್ವ, ಅದಕ್ಕೆ ಸ್ಪೆಷಲಾಗಿ ಹೋಗ್ತಾ ಇದ್ದೀವಿ. ಹೌದಾ, ಎಲ್ಲಿಗೆ? ನಮ್ಮ ಅಮ್ಮನ ಹತ್ರ. ಏನು ನಿಮ್ಮ ಅಮ್ಮನ ಹತ್ರನಾ? ಹೌದು, ನಮ್ಮ ಅಮ್ಮ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಮೀನಾಕ್ಷಿ ಅವ್ರ ಅಣ್ಣಂಗೆ ಕಾಫಿ ತೊಗೊಂಡು ಬಂದು ಕೊಟ್ಟು, ಅಣ್ಣ ಏನಣ್ಣ ಇದು, ಒಂದು ದಿನ ಪೂರ್ತಿಯನ್ನ ನಮ್ಮ ಜೊತೆ ಇಟ್ಕೋಬೇಕು ಅಂತಂದರೆ 1 ಗಂಟೆನಲ್ಲೇ ಹೊರಟ್ಬಿಟ್ಟ ಅಂತ ಹೇಳಿದಾಗ, ನಾನು ಅದೇ ಕೆಲಸಕ್ಕೆ ಅಲ್ವೇ ನಮ್ಮ ಪ್ರಯತ್ನ ಪಟ್ಟಿದ್ದು, ಈ ಮೀಟಿಂಗ್ನ 1 ದಿನ ಎಲ್ಲ ಮಾಡಬೇಕು ಅಂತ ನಾನು ಅಂದ್ಕೊಂಡ್ರೆ 1 ಗಂಟೆಲಿ ಮುಗಿಸ್ಬಿಟ್ಟು ಹೊರಟೇ ಬಿಟ್ಟ. ನೀವು ಭಾಗ್ಯ ಹತ್ರ ಏನಾದರೂ ಮಾತಾಡ್ತೀರಾ ಅಣ್ಣ ಅಂತ ಹೇಳಿದಾಗ, ಏನು ಅಂತ ಮಾತಾಡ್ಲಮ್ಮ ಅಂತ ಹೇಳಿದಾಗ, ಇದೆಲ್ಲ ಸುಳ್ಳು ಅಂತ ಹೇಳೋದಕ್ಕೆ ಹೋಗಬೇಡ, ಏನಾದರೂ ಮಾಡಿ ನೀನೇ ಇದನ್ನು ಮಾಡು ಅಂತ ಹೇಳಿ ಅಂತ ಹೇಳಿದಾಗ, ನಂಗೆ ತುಂಬ ಭಯ ಆಗ್ತಾ ಇರೋದು. ಯಾಕೆ ಅಂತಂದರೆ ಭಾಗ್ಯ ಏನಾದರೂ ಅಪ್ಪಿತಪ್ಪಿ ಬಾಯಿ ಬಿಟ್ಬಿಟ್ರೆ ಆ ವಿಚಾರದಲ್ಲಿ ನಾನು ಸುಳ್ಳು ಹೇಳಿಸೋದಕ್ಕೆ ಹೇಳಿದ್ದೆ ಅಂತ ಹೇಳಿದ್ರೆ ನನ್ನ ಮೇಲೆ ಅವನು ಏನು ತಿಳ್ಕೊತಾನೋ ಅಂತ ತುಂಬ ಭಯ ಆಗ್ತಾ ಇದೆ ಅಮ್ಮ ಅಂತ ಹೇಳಿದಾಗ, ನಾನು ಬಾಗಿನ ಹತ್ರ ಮಾತಾಡೋದಕ್ಕೆ ಫೋನ್ ಮಾಡಿದ್ದೆ ಅಪ್ಪ, ಆದರೆ ಆದಿ ಮದುವೆ ವಿಚಾರ ಮಾತಾಡೋದಕ್ಕೆ ಬಾಗಿನ್ಗೆ ಫೋನ್ ಮಾಡಬೇಡಿ ಅಂತ ಹೇಳಿ ನನಗೆ ಹೇಳ್ಬಿಟ್ಟ ಅಂತ ಹೇಳಿದಾಗ, ಇವರಿಬ್ಬರು ಯೋಚನೆ ಮಾಡ್ಕೊಂಡು ಕೂತ್ಕೋತಾರೆ. ಈ ಕಡೆ ಮುಂದಿನ ವಿಡಿಯೋದಲ್ಲಿ ಒಂದು ಜಾಗ ಕರ್ಕೊಂಡು ಬಂದಿರ್ತಾನೆ. ಆಗ ಇವನು ಭಾಗ್ಯ ಹತ್ರ ಬಂದು, ಭಾಗ್ಯವರೇ ನಾನು ನಿಮ್ಮ ಹತ್ರ ಏನೋ ಕೇಳಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಏನು ಅಂತ ಹೇಳಿದಾಗ, ಅದು ಏನಿಲ್ಲ, ನಿಮಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ ತಾನೇ ಅಂತ ಹೇಳಿ ಕೇಳ್ತಾನೆ. ಆಗ ಭಾಗ್ಯ, ಇಲ್ಲ ಆದಿಯವರೇ, ನನಗೆ ನಿಮ್ಮ ಮೇಲೆ ಯಾವುದೇ ರೀತಿ ಪ್ರೀತಿ ಕಡಿಮೆ ಆಗಲಿಲ್ಲ ಅಂತ ಹೇಳಿ ಹೇಳ್ತಾಳೆ. ನನಗಂತೂ ತುಂಬಾ ಖುಷಿ ಆಗಿಬಿಡುತ್ತೆ. ಇದಿಷ್ಟು ಮಂಗಳವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.